ಕರಾವಳಿ ಗುರುದತ್ ಗಾಣಿಗ ಅವರು ನಿರ್ದೇಶನ ಮಾಡಿ ರಾಜ್ ಬಿ ಶೆಟ್ಟಿ, ಪ್ರಜ್ವಲ್ ದೇವರಾಜ್, ರಮೇಶ್ ಇಂದಿರಾ, ಮಿತ್ರ ಹೀಗೆ ಅನೇಕ ಅದ್ಭುತ ಕಲಾವಿದರು ನಟನೆ ಮಾಡಿರೋ ಒಂದು ಸಿನಿಮಾ. ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆದಾಗ ನಮಗೆ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇತ್ತು. ಮತ್ತೆ ಕಾಂಟ್ರವರ್ಸಿಗಳಿಂದ ಈ ಸಿನಿಮಾ ಮತ್ತಷ್ಟು ಹೈಪ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಸಿನಿಮಾ ಈಗಾಗಲೇ ರಿಲೀಸ್ ಆಗಿದೆ. ನಾವು ಸಿನಿಮಾನ ನೋಡ್ಕೊಂಡ್ ಬಂದ್ವಿ. ಬನ್ನಿ ಸಿನಿಮಾ ಹೇಗಿದೆ ಅಂತ ನಾವು ನಿಮ್ಮೊಂದಿಗೆ ಹಂಚ್ಕೋತೀವಿ. ಇದು ಸಿನಿಮಾ ವಿಮರ್ಶೆ ನಾವು ಕಂಡಂತೆ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಅವರ ಪಾತ್ರದ ಹೆಸರು ಧನಂಜಯ. ಒಂದು ಹಸು ಕಳೆದೋಗಿದೆ, ಅದನ್ನ ಹುಡ್ಕೋದ್ರಿಂದ ಈ ಸಿನಿಮಾ ತೆರೆದುಕೊಳ್ಳುತ್ತೆ. ಮತ್ತೆ ಹಲವಾರು ಪಾತ್ರಗಳ ನಮಗೆ ಪರಿಚಯ ಆಗುತ್ತೆ. ಈ ಚಿತ್ರದಲ್ಲಿ 3 ಮೇಜರ್ ರೋಲ್ಗಳು ನಮಗೆ ಕಾಣಸಿಗುತ್ತೆ. ಒಂದು ಧನಂಜಯ ಅವರದು, ಮತ್ತೆ ಮಹಾವೀರ ರಾಜ್ ಬಿ ಶೆಟ್ಟಿ ಅವ್ರದ್ದು, ಮತ್ತೆ ಮಹಾಬಲ ಮಿತ್ರ ಅವ್ರದ್ದು. ಈ ಸಿನಿಮಾದ ಸ್ಪೆಷಾಲಿಟಿ ಅಂತಂದರೆ, ನಾವು ಯಾರು ಹೀರೋ ಅಂದ್ಕೊಂಡಿರ್ತೀವಿ, ಆ ಸಿನಿಮಾ ನೋಡಿದ್ಮೇಲೆ ನಮಗೆ ಅದು ಉಲ್ಟಾ ಆಗಿರುತ್ತೆ. ಮತ್ತು ಯಾಕೆಂದರೆ ಈ ಚಿತ್ರದ ರೈಟಿಂಗ್, ಈ ಗುರುದತ್ ಗಾಣಿಗ ಅವರಿಗೆ ನಾನು ಅಪ್ರಿಷಿಯೇಟ್ ಮಾಡಬೇಕು. ರೈಟಿಂಗ್, ರೂಟೆಡ್ ರೈಟಿಂಗ್ ಇದೆಯಲ್ಲ, ಅದು ಒನ್ ಆಫ್ ದಿ ಮೈಂಡ್ ಬ್ಲೋವಿಂಗ್ ರೈಟಿಂಗ್. ಯಾಕೆಂದರೆ ಕೆಲವೊಂದು ಸೀನ್ಗಳು ಬರುತ್ತೆ, ನಿಮಗೆ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಆ ಥರದ ಒಂದು ಸೀನ್ಸ್ಗಳನ್ನು ಅವರು ಹಾಗೆ ಬರ್ಕೊಂಡಿದ್ದಾರೆ. ಮತ್ತು ಅದನ್ನು ಫ್ರೇಮಿಂಗ್, ಎಡಿಟಿಂಗಲ್ಲಿ ಆಗಿರ್ಬೋದು, ಅಥವಾ ಅದನ್ನು ವಿಜುವಲಿ ತರೋಕ್ಕೆ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮತ್ತು ಅಲ್ಲಿ ಬರುವಂಥ ಬಿ ಜಿ ಎಮ್ಗಳಾಗಿರ್ಬೋದು, ಆ ಸನ್ನಿವೇಶಕ್ಕೆ ತಕ್ಕಂತೆ ಬರುವಂಥ ಬಿ ಜಿ ಎಮ್, ಅದನ್ನು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಕೆಲವೊಂದು ಸೀನ್ಗಳನ್ನು ಮಾಡಿದ್ದಾರೆ. ಮತ್ತು ಆ ರಿಚ್ನೆಸ್ ಈ ಸಿನಿಮಾದಲ್ಲಿ ನಮಗೆ ಕಾಣಿಸುತ್ತೆ. ಇದರಲ್ಲಿ ರಾಜ್ ಬಿ ಶೆಟ್ಟಿ ಅವರ ಆ್ಯಕ್ಟಿಂಗ್ ಕ್ಯಾಮಿಯೋ ಆಗಿದ್ರೂ ಕೂಡ ಅವರ ಪ್ರೆಸೆನ್ಸ್ ಏನಿದೆ ಅದು ಒಂದು ಹಂತಕ್ಕೆ ನಮ್ಮ ಸಿನಿಮಾನ ಸೆಟ್ ಮಾಡಿಕೊಡುತ್ತೆ. ಮತ್ತು ಈ ಮಹಾಬಲ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ, ಮಿತ್ರ ಅವ್ರದ್ದು, ಒನ್ ಆಫ್ ದಿ ಫೈನೆಸ್ಟ್ ರೈಟಿಂಗ್ ಅಂತ ಹೇಳ್ಬೋದು ಈ ಪಾತ್ರದ್ದು. ಯಾಕೆಂದರೆ ತುಂಬ ಸ್ಕ್ರೀನ್ ಪ್ರೆಸೆನ್ಸ್ ಇರುವಂತಹ ಒಂದು ಪಾತ್ರ. ಯಾಕೆಂದರೆ ವೆಯ್ಟೇಜ್ ಏನಿದೆ, ಎಮೋಷ್ನಲ್ ವೆಯ್ಟೇಜ್ ಏನಿದೆ ಈ ಪಾತ್ರದ ಮೇಲೆ ನಿಂತಿರುತ್ತೆ. ಮತ್ತು ನಾವು ಟ್ರೈಲರಲ್ಲಿ ನೋಡಿದ ಹಾಗೆ ರಮೇಶ್ ಇಂದ್ರ ಅವರ ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ, ಮತ್ತು ಉಳಿದೆಲ್ಲ ಪಾತ್ರಗಳು ಯಾವ ರೀತಿ ಇರುತ್ತೆ ಅಂತ ನಮಗೆ ಒಂದು ಕ್ಲಾರಿಟಿಯನ್ನು ಸಿಗುತ್ತೆ. ಆದರೆ ಈ ಸಿನಿಮಾದಲ್ಲಿ ಕೆಲವೊಂದು ಸಸ್ಪೆನ್ಸ್ ರೈಟಿಂಗ್ ಇದೆ, ಮತ್ತು ಸಸ್ಪೆನ್ಸ್ ಸೀನ್ಸ್ಗಳಿದೆ, ಅದನ್ನು ನೀವು ಮಿಸ್ ಮಾಡ್ಕೋಬಾರ್ದು. ಟೆಕ್ನಿಕಲಿ ಈ ವಿಚಾರಕ್ಕೆ ಬಂದರೆ ತುಂಬ ಡೆಪ್ತಾಗಿ ಹೋಗಿದ್ದಾರೆ. ಮತ್ತು ಆ ಕರಾವಳಿ ಇರೋದೇ ಚಂದ, ಅದನ್ನು ಪ್ರೆಸೆಂಟ್ ಮಾಡಿರೋ ರೀತಿ ನಮ್ಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಪ್ರತಿಯೊಂದು ಫ್ರೇಮ್ ಕೂಡ ತುಂಬ 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 ಬ್ಯೂಟಿಫುಲ್ಲಾಗಿ ಮೂಡಿ ಬಂದಿದೆ. ಆ ಕಂಬಳ ಯಾಕೆ ನಡೆಯುತ್ತೆ, ಮತ್ತು ಆ ಕೋಣಗಳನ್ನ ಟ್ರೀಟ್ ಮಾಡುವಂಥ ರೀತಿ, ಕಂಬಳವನ್ನು ಯಾಕೆ ನಡೆಸ್ತಾರೆ, ಮತ್ತು ಅದರ ಹಿನ್ನೆಲೆ ಏನು, ಇದನ್ನೆಲ್ಲ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ತಪ್ಪಾಗಲ್ಲ. ಮತ್ತು ಈ ಸಿನಿಮಾದ ಒಂದು ಪ್ಲಸ್ ಪಾಯಿಂಟ್ ಏನಂತಂದರೆ, ಇಲ್ಲಿ ಬರುವ ಎಲ್ಲ ಪಾತ್ರಗಳು ನಮಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಅಂದರೆ ಪರ್ಟಿಕ್ಯುಲರ್ ಇವರೇ ಹೀರೋ ಅಂತ ಹೇಳೋಕ್ಕಾಗಲ್ಲ. ಕತೆ ಒಳಗಡೆ ಒಂದು ಕತೆ, ಅದರಲ್ಲೊಬ್ಬ ಹೀರೋ, ಪ್ರತಿ ಸನ್ನಿವೇಶದಲ್ಲಿ ಅಥವಾ ಪ್ರತಿ ಅರ್ಧ ಗಂಟೆಗೆ ಒಬ್ಬ ಹೀರೋ ಬರ್ತಾನೆ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಯಾಕಂದರೆ ಪ್ರತಿಯೊಂದು ಪಾತ್ರಕ್ಕೂ ಅಷ್ಟು ವೆಯ್ಟೇಜ್ ಕೊಟ್ಟಿರುತ್ತೆ. ತುಂಬ ಖುಷಿಯಾಯಿತು. ಮತ್ತು ಕೆಲವರು ಫ್ಯಾನ್ಸ್ಗಳಿಗೆ ಬೇಜಾರಾಗಿರ್ಬೋದು, ನಮ್ಮ ಹೀರೋಗೆ ತುಂಬ ವೆಯ್ಟೇಜ್ ಕೊಟ್ಟಿಲ್ಲ ಅಂತ ಹೇಳೋದಾಗಿರ್ಬೋದು, ಏನೇ ಇರ್ಬೋದು. ಬಟ್ ಆ ರೈಟಿಂಗ್ ಏನಿದೆ, ಪ್ರತಿಯೊಂದು ಪ್ರೇಕ್ಷಕನಿಗೂ ಅದೇ ಬೇಕಾಗಿರೋದು. ಈಗಿನ ನಮ್ಮ ಜನ್ರೇಷನ್ಗೆ ಕಥೆಯ ಮೇನ್ ಹೀರೋ ಆಗಿರಬೇಕು. ಯಾಕಂದರೆ ಎಷ್ಟು ಕತೆ ನಮ್ಮ ಮನಸ್ಸಿನ ಆಳಕ್ಕೆ ಇಳಿಯುತ್ತೋ ಅಷ್ಟು ನಮಗೆ ತುಂಬಾ ಖುಷಿ ಆಗುತ್ತೆ. ಈ ಸಿನಿಮಾದಲ್ಲಿ ಅದರ ಪ್ಲಸ್ ಪಾಯಿಂಟ್ ನಮಗೆ ಎದ್ದು ಕಾಣುತ್ತೆ. ಯಾಕಂದರೆ ಅವ್ರ ಕತೆಗೆ ಕೊಟ್ಟಿರುವಂಥ ಪ್ರಿಫರೆನ್ಸ್ ತುಂಬ ಇಷ್ಟ ಆಗುತ್ತೆ ನಮಗೆ. ಈ ಕಥೆಯ ನೆಗೆಟಿವ್ ವಿಚಾರಕ್ಕೆ ಬಂತಂದರೆ, ಇನ್ನೂ ಒಂದು ಕಡೆ ನಮಗೆ ಕೆಲವೊಂದು ಹೈಪ್ ಸೀನ್ಗಳು ಸಿಕ್ಕಿಲ್ಲ ಅಂತ ಅಂತೀವಿ. ಯಾಕಂದರೆ ರೂಟೆಡ್ ಕಥೆಗಳಲ್ಲಿ ಒಂದು ಎಲಿವೇಶನ್ ಸೀನ್ಗಳು, ಅಥವಾ ಯಾವ್ದಾದ್ರು ವ್ಯಕ್ತಿಗಳನ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವ ರೀತಿಯಲ್ಲಿ ಒಂದು ಹೈಪ್ ಅಂತ ಒಂದು ಬರುತ್ತಲ್ಲ, ಈ ಸಿನಿಮಾದಲ್ಲಿ ಅದು ತುಂಬಾ ಬೇಕಾಗತ್ತೆ. ಯಾಕಂದರೆ ಜನರಲ್ ನಾವು ಬೇರೆ ಸಿನಿಮಾಗಳು ನೋಡೋದಕ್ಕಿಂತ ಈ ಹೈಪ್ ಒಬ್ಬ ವ್ಯಕ್ತಿಯನ್ನು ಎಲಾಬ್ರೇಟ್ ಮಾಡಿ, ಅಥವಾ ಅವನು ಅಷ್ಟು ಪವರ್ಫುಲ್ಲ ಅಂತ ಹೇಳೋ ರೀತಿಯಲ್ಲಿ ಏನಾದರೂ ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ನನಗೆ. ಮತ್ತು ಪ್ರಜ್ವಲ್ ದೇವರಾಜ್ ಅವರ ವಾಯ್ಸ್ ಇದರಲ್ಲಿ ಇಲ್ಲ, ಬಟ್ ನಮ್ಗೆ ಅಷ್ಟೊಂದು ಎಫೆಕ್ಟ್ ಆಗದೇ ಇದ್ರೂ ಕೂಡ, ಬಟ್ ಕೆಲವೊಂದ್ಸಲ ಅವರು ವಾಯ್ಸ್ ನಮಗೆ ನೆನಪಿಗೆ ಬರುತ್ತೆ ಮಧ್ಯದಲ್ಲಿ. ಬಟ್ ಗೊತ್ತಿಲ್ಲ, ನನಗೆ ಹಾಗೆ ಅನಿಸ್ತು. ಬೇರೆಯವ್ರಿಗೆ ಅದು ಸೂಟ್ ಆಗಿರ್ಬೋದು. ಅದು ಹೋಗ್ತಾ ಅದನ್ನು ನಾವು ಅದು ಪಾತ್ರದೊಳಗಡೆ ಅದು ನಮಗೆ ಹ್ಯಾಬಿಟ್ ಆಗಿ ಹೋಗಿರುತ್ತೆ. ಬಟ್ ಕೆಲವೊಂದು ಕಡೆ ಅವರ ವಾಯ್ಸ್ ನಮಗೆ ಎಲ್ಲೋ ಒಂದು ಕಡೆ ಮಿಸ್ ಆಯಿತು ಅನಿಸುತ್ತು. ಅದು ಬಿಟ್ಟರೆ ಬೇರೆ ಏನು ನೆಗೆಟಿವ್ ಅಂತ ಏನೂ ಇಲ್ಲ. ಕೆಲವೊಂದು ಕನ್ಕ್ಲೂಷನ್ಸ್ಗಳು ಕೆಲವು ಕಡೆ ಇರಲಿಲ್ಲ, ಬಟ್ ಇಟ್ಸ್ ಓಕೆ, ಫೈನ್. ಒಂದು ಒಳ್ಳೆ ಸಿನಿಮಾ. ಇವರ ಪ್ರಯತ್ನಕ್ಕೆ ನಾವು ಮೆಚ್ಕೊಳ್ಳೇಬೇಕು. ಈ ಥರದ ಒಂದು ಸ್ಕ್ರಿಪ್ಟಿಂಗ್ ಮಾಡಿ ಅದರ ಫ್ರೇಮಿಂಗನ್ನು, ಇದೇ ಶಾರ್ಟ್ಸ್ಗಳು ಬೇಕು ಅಥವಾ ಇದೇ ವೇ ಅಲ್ಲಿ ಈ ಸಿನಿಮಾ ಸಾಗಬೇಕು ಅನ್ನೋದು ಒಂದು ಮಾಡಿದಾರಲ್ಲ ಡೈರೆಕ್ಟರ್ ಗುರುದತ್ ಗಾಣಿಗ ಅವರಿಗೆ ಅಪ್ರಿಷಿಯೇಟ್ ಸಿಗಲೇಬೇಕು. ಯಾಕಂದರೆ ರೂಟೆಡ್ ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ. ಅದರಲ್ಲೂ ಈ ಥರದ ಕಂಬಳ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದರ ಸುತ್ತ ಹೆಣೆಯೋ ಒಂದು ಕತೆ ಇದೆಯಲ್ಲ, ಅದು ಡೇರಿಂಗ್, ಅದು ರೈಟಿಂಗಲ್ಲಿ ಅದು ನಮಗೆ ಅರ್ಥ ಆಗುತ್ತೆ. ಕೊನೆಯದಾಗಿ ಹೇಳಬೇಕು ಅಂದರೆ, ಇದು ಒಂದು ಪೈಸಾ ವಸೂಲ್ ಸಿನಿಮಾ. ನಿಮಗೆ ಒಂದೊಂದು ಫ್ರೆಶ್ ಕಂಟೆಂಟ್ ಬೇಕು, ಅಥವಾ
ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಈ ಸಿನಿಮಾನ ನೀವು ನೋಡ್ಲೇಬೇಕು ಅಂತ ನಾನು ಹೇಳ್ತೀನಿ. ಈಗಾಗಲೇ ಸಿನಿಮಾ ಥಿಯೇಟರ್ ರಿಲೀಸ್ ಆಗಿದೆ. ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ಲ್ಲೇ ಹೋಗಿ ನೋಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.